ಸಿಎಂ ನಿವಾಸ ಕಾವೇರಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿಯನ್ನ ಕೊಟ್ಟಿದ್ದಾರೆ. ಸಿಎಂ ಜೊತೆ ಮಾತುಕತೆ ನಡೆಸಿದ್ದಾರೆ ಮಾಜಿ ಸಚಿವ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ 2 ಬಾರಿ ಭೇಟಿಯಾದರು. ಈಗ ಸಿದ್ದರಾಮಯ್ಯನವರು ರಾಜಣ್ಣ ಭೇಟಿಯಾಗಿದ್ದಾರೆ. ಏನಿರ್ಬೋದು ಹಾಗಾದರೆ, ಏನು ಚರ್ಚೆ ಆಗಿರ್ಬೋದು? ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಡಿ ಕೆ ಶಿವಕುಮಾರೇ ಇವ್ರ ಮನೆಗೆ ಹುಡ್ಕೊಂಡು ಹೋಗಿದ್ರು, ಭೇಟಿಯಾಗಿದ್ದರು, ತಮ್ಮನ್ನು ಬೆಂಬಲಿಸುವಂತೆ ಬೇಡಿಕೆಯನ್ನು ಇಟ್ಟಿದ್ದರು. ಡಿ ಕೆ ಶಿ ಭೇಟಿ ನಂತರ ಸಿ ಎಂ ಭೇಟಿಯಾಗಿದ್ದಾರೆ ರಾಜಣ್ಣ. ಏನಾದರೂ ಒಪ್ಸಕ್ಕೆ ಹೋಗಿದ್ದಾರೆ ವಿವರಣೆಯನ್ನು, ಯಾಕೆ ಭೇಟಿಯಾಗಿದ್ದರು, ಏನೆಲ್ಲ ಚರ್ಚೆ ಆಗಿದೆ ಅಂತ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅಜೆಂಡಾ ಇಲ್ಲಿ ಸಿ ಎಂ ಆಪ್ತರನ್ನು ಟಚ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಅದರಲ್ಲೂ ರಾಜಣ್ಣ ಏನೇ ಇದ್ದರೂ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದರು. ಮೀಟ್ ಆದಮೇಲೂ ಕೂಡ ಅವರು ಭೇಟಿಯಾಗಿದ್ದಾರೆ. ನನ್ನ ಹೇಳಿಕೆಯಲ್ಲಿ ಬದಲಾವಣೆ ಇಲ್ಲ, ನನ್ನ ಸ್ಟ್ಯಾಂಡ್ನಲ್ಲಿ ಚೇಂಜಸ್ ಇಲ್ಲ, ನಾನು ಈಗಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದೇನೆ ಅಂಥೇಳಿ ಮತ್ತೆ ಕಡ್ಡಿ ಮುರಿದಂತ ಹೇಳಿದರು. ಸಿದ್ದರಾಮಯ್ಯನವರೇ ಆಹ್ವಾನವನ್ನು ಕೊಟ್ರಾ ಅಥವಾ ರಾಜಣ್ಣ ಅವರೇ ಹುಡ್ಕೊಂಡು ಹೋದ್ರಾ? ಅದರದಕ್ಕಿಂತ ಈಗ ಅಲ್ಲಿ ಏನು ಚರ್ಚೆಗಳಾಗಿರ್ಬೋದು ಅಂತ. ಡಿ ಕೆ ಶಿವಕುಮಾರ್ ಏನಾದರೂ ಅವರಿಗೆ ಬೆಂಬಲವನ್ನು ಕೇಳಿದ್ದಾರಾ, ಅಥವಾ ಮುಂದಿನ ದಿನಗಳಲ್ಲಿ ಸಿ ಎಂ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಪರಿಣಾಮಕಾರಿಯಾದಂತಹ ಬದಲಾವಣೆಗಳಾಯಿತು ಅಂತ ಹೇಳಿದ್ರೆ ನಮ್ಮ ಜೊತೆ ನಿಲ್ಲಬೇಕು, ನಮ್ಮ ಪರ ಬ್ಯಾಟಿಂಗ್ ಮಾಡಬೇಕು, ಹೈಕಮಾಂಡ್ಗೂ ಕೂಡ ನನ್ನ ಪರವಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿರ್ಬೋದಾ? ಆ ವಿಚಾರಗಳನ್ನು ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯನವರ ಮುಂದೆ ಇಟ್ರಾ ಅನ್ನೋದು ಈಗ ಸದ್ಯದ ಕುತೂಹಲ.